ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿವಾಹ ವಿಚಾರವಾಗಿ ಹಲವಾರು ವಿಡಿಯೋಗಳಿದೆ. ವಿವಾಹ ಕಾರ್ಯ ಸಂಪನ್ನ ಆಗ್ತಾ ಇಲ್ಲ ಅನ್ನೋರಿಗೆ ಹಲವಾರು ವಿಡಿಯೋಗಳನ್ನ ಕೊಟ್ಟಿದ್ದೀವಿ. ಯಾವುದು ನಿಮಗೆ ಯೂಸ್ಫುಲ್ ಇದೆ ಅಥವಾ ನನ್ನ ಕೈಯಿಂದ ಇದು ಮಾಡೋಕ್ಕಾಗುತ್ತೆ ಅನ್ನೋಂಥವ್ರು ಇದೆಯಲ್ಲ, ಅದನ್ನು ಮಾಡ್ಕೊಳ್ಳಿ. ಎಲ್ಲದನ್ನು ಮಾಡ್ಕೊಂಡು ಕೂತ್ಕೋಬೇಡಿ. ಸೊ ಇವತ್ತು ವಿವಾಹಕ್ಕಾಗಿ ಅವಿವಾಹಿತರಿಗಾಗಿ ನಾನೊಂದು ಪರಿಹಾರ ಕ್ರಿಯೆಯನ್ನು ತಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಹಸ್ತ ನಕ್ಷತ್ರ ಇರೋ ದಿನ ದುರ್ಗಾದೇವಿಗೆ ಕೆಂಪು ಸೀರೆಯನ್ನು ಕೊಟ್ಟು ತಾವರೆ ಹೂವನ್ನು ಅರ್ಪಿಸಿ 27 ಲಿಂಬೆಹಣ್ಣು ಇರುವಂಥ ಮಾಲೆಯನ್ನು ಕೊಟ್ಟು ಅದೇ ಜಾಗದಲ್ಲಿ ನಿಂತ್ಕೊಂಡು, ಅಂದರೆ ಅದೇ ದೇವಸ್ಥಾನದಲ್ಲಿ ತಾಯಿಗೊಂದು ಕುಂಕುಮಾರ್ಚನೆಯನ್ನು ಮಾಡಿಸಿ. ಅರ್ಥ ಆಯ್ತಾ? ಕೆಂಪು ಸೀರೆ, ತಾವರೆ ಹೂ, 27 ಲಿಂಬೆಹಣ್ಣಿನ ಹಾರ, ಕುಂಕುಮಾರ್ಚನೆ. ರೈಟ್. ಇದಾದ ನಂತರ ಕುಂಕುಮಾರ್ಚನೆಯಲ್ಲಿ ಮಾಡಿರುವಂಥ ಆ ಕುಂಕುಮವನ್ನು ಸಂಗ್ರಹ ಮಾಡ್ಕೊಳ್ಳಿ, ತಗೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ದಕ್ಷಿಣೆಯನ್ನು ದಯವಿಟ್ಟು ಕೊಡಿ. ದಕ್ಷಿಣೆ ಕೊಡೋದ್ರಲ್ಲಿ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ನೀವು ಕೊಡುವಂಥ ದಕ್ಷಿಣೆ, ಪೂರ್ತಿ ಮನಸಾರೆ ನೀವು ಕೊಡುವಂಥ ದಕ್ಷಿಣೆ ಇದೆಯಲ್ಲ, ಕಲಿಯುಗ ಕಾಂಚಾಣ, ನೆನ್ಪಿಟ್ಕೊಳ್ಳಿ. ಕೊಟ್ಟಾಗ ಖಂಡಿತವಾಗ್ಲೂ ಕೆಲಸಗಳಾಗ್ತವೆ, ಪರಿಪೂರ್ಣವಾದಂಥ ಆಶೀರ್ವಾದ ಸಿಗುತ್ತೆ. ಆಯಿತಾ? ನಮಗೂ ದೇವರ ಮಧ್ಯದಲ್ಲಿ ಒಬ್ಬರು ಇದ್ದಾರೆ. ಅವ್ರು ಪರಿಪೂರ್ಣವಾಗಿ ಮನಸಾರೆ ನಮಗಾಗಿ ಬೇಡ್ಕೊಂಡು, ನಮಗಾಗಿ ಬೇಡ್ತಾ ಇರೋದು ಅವರು, ಅವ್ರಿಗಾಗಿ ಬೇಡ್ತಾ ಇಲ್ಲ, ಅಲ್ಲಿ ನಮಗಾಗಿ ಬೇಡ್ಕೊಂಡು ಕೊಡ್ತಾರಲ್ಲ, ಖಂಡಿತವಾಗ್ಲೂ ಕೆಲಸ ಆಗುತ್ತೆ. ಆ ರೀತಿ ಒಂದು ಮನಸ್ಥಿತಿನಲ್ಲಿ ದಯವಿಟ್ಟು ಹೋಗಿ. ಆಯಿತಾ? ಅಲ್ಲಿ ಯಾರೋ ಒಬ್ರು ಇದ್ದಾರೆ, ಏನೋ ಒಂದು ನಾವು ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ, ಆ ಥರ ಹೋಗಬೇಡಿ. ತುಂಬ ಜನರ ಹತ್ರ ನಾನು ನೋಡ್ತಾ ಇದ್ದೀನಿ ಅದನ್ನು. ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಇದನ್ನು ಮಾಡಿ ಆ ಕುಂಕುಮವನ್ನು ಈಸ್ಕೊಳ್ಳಿ. ಪ್ರತಿದಿನ ಈ ಕುಂಕುಮವನ್ನು ಹಣೆಗೆ ಧರಿಸೋದಕ್ಕೆ ಪ್ರಾರಂಭ ಮಾಡಿ. ವಿವಾಹ ಪ್ರತಿಬಂಧಕ ದೋಷ ಏನೇ ಇದ್ರೂ ನಿವಾರಣೆ ಆಗಲಿ, ಇಷ್ಟೇ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಯಾವ ಭಾಷೆನಲ್ಲಿ ಬೇಕಾದ್ರೆ ಹೇಳ್ಕೊಳ್ಳಿ, ಅದನ್ನು ಧರಿಸ್ಕೊಳ್ಳಿ. ಸೊ ಪ್ರತಿದಿನ ಇದನ್ನು ಧರಿಸ್ಕೋತಾ ಬನ್ನಿ. ಖಂಡಿತವಾಗ್ಲೂ ನಿಮಗೆ ವಿವಾಹಕ್ಕೆ ಯೋಗ್ಯವಾದಂತೂ ಅಥವಾ ನಿಮಗಾಗಿ ಇರುವಂಥ ವರ ಅಥವಾ ನಿಮಗಾಗಿ ಇರುವಂಥ ವಧು ನಿಮ್ಮನ್ನು ಹುಡ್ಕೊಂಡು ಬರೋದು ಗ್ಯಾರಂಟಿ ಇರುತ್ತೆ. ಖಂಡಿತವಾಗ್ಲೂ ಈ ಪರಿಹಾರ ಕ್ರಿಯೆ ಯಾವ್ದು ಮಾಡಿ ಏನಾಯಿತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದಂತೂ ಸಕ್ಸಸ್ ಆಗುತ್ತೆ. ಆ ಸ್ಟಾರ್ಟಿಂಗ್ ಡೇ ಹಸ್ತ ನಕ್ಷತ್ರ ಇರುವಂಥ ದಿನದಲ್ಲೇ ನೀವು ಪ್ರಾರಂಭ ಮಾಡೋದು ಬಹಳ ಉತ್ತಮ. ಹಸ್ತ ನಕ್ಷತ್ರ ನಂಗೆ ಪಾಸಿಟಿವ್ ಇದೆ ಅಥವಾ ನೆಗೆಟಿವ್ ಇದೆ ಅನ್ನೋಂಥದ್ದೆಲ್ಲ ಯೋಚನೆ ಹಾಕ್ಬೇಡಿ. ಇಲ್ಲಿ ಇವಾಗ ನಾನು ಹೇಳ್ತಾ ಇದ್ದೀನಿ, ಓಕೆನಾ? ಎಲ್ಲ ಕಡೆನೂ ನಾನೇ ಹೇಳಿರ್ತೀನಿ, ಸ್ವಲ್ಪ ಇದನ್ನು ನೋಡ್ಕೊಳ್ಳಿ ಅಂತ. ನಾನು ನಕ್ಷತ್ರ ಇತ್ಯಾದಿಗಳ ಉಲ್ಲೇಖ ಮಾಡಿದಾಗ ಕಣ್ಣು ಮುಚ್ಕೊಂಡು ಆ ನಕ್ಷತ್ರಕ್ಕೆ ಮಾಡಿ. ಯಾಕಂದರೆ ಆ ನಕ್ಷತ್ರಕ್ಕೂ ನಾನು ಕೊಟ್ಟ ಪರಿಹಾರಕ್ಕೂ ಏನಾದರೂ ಒಂದು ಸಂಬಂಧ ಇದ್ದೇ ಇರುತ್ತೆ. ಪರಿಹಾರ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಹೊಸ ಜೀವನ ನಿಮ್ಮದು ಪ್ರಾರಂಭ ಆಗಲಿ ಅಂತ ನಾನು ಬೇಡ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.